ಸ್ನೇಹಿತರೆ, ಬೆಳಗಿನ ನಮಸ್ಕಾರಗಳು. ನಾನು ಬೆಂಗಳೂರಿನಲ್ಲಿ ಕಲೇಶಪಾಳ್ಯಂನಲ್ಲಿರುವಂತಹ ಟಿಪ್ಪು ಸುಲ್ತಾನ್ ಅರಮನೆಗೆ ನಿನ್ನೆ ಭೇಟಿ ಕೊಟ್ಟಿದ್ದೆ. ಎಷ್ಟೋ ಜನಕ್ಕೆ ಟಿಪ್ಪು ಸುಲ್ತಾನ್ರವರ ಬಗ್ಗೆ ಒಂದು ಮಾಹಿತಿಗಳು ಸಿಕ್ಕಿರೋದಿಲ್ಲ, ತಿಳ್ಕೊಂಡಿರೋದಿಲ್ಲ. ಜನಗಳು ಸುಮ್ಮನೆ ಹೋಗ್ತಾರೆ, ಅರಮನೆ ನೋಡ್ತಾರೆ, ಎಂಜಾಯ್ ಮಾಡ್ಕೊಂಡು ಬಂದುಬಿಡ್ತಾರೆ. ನಾನು ಇದ್ರ ಬಗ್ಗೆ ಒಂದು ಸ್ವಲ್ಪ ಟಿಪ್ಪು ಸುಲ್ತಾನ್ರವ್ರ ಬಗ್ಗೆ ಅಧ್ಯಯನ ಮಾಡಿ ಜನಗಳಿಗೆಲ್ಲ ಹೇಳಬೇಕು ಅಂತೇಳಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಕುರಿತು ಅಧ್ಯಯನ ಮಾಡಿದೆ ಸ್ನೇಹಿತರೆ. ಆವಾಗ ಸ್ವಲ್ಪ ಮಾಹಿತಿ ಸಿಕ್ತು ನನಗೆ. ಟಿಪ್ಪು ಸುಲ್ತಾನ್ರವರು 20/11/1750 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದಂತಹ ದೇವನಹಳ್ಳಿನಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ಹೆಸರು ಹೈದರ್ ಅಲಿ. ತಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ, ಹೈದರ್ ಅಲಿ ಯಾರು ಅಂತ, ಟಿಪ್ಪು ಸುಲ್ತಾನ್ ಅವರ ತಂದೆ. ತಾಯಿ ಬಂದು ಫಾತಿಮಾ ಫಕ್ರಾ ಹುನ್ ನಿಸಾರ್ ಅಂತ, ಅಂದರೆ ಹೈದರ್ ಅಲಿ ಹೆಂಡತಿ ಟಿಪ್ಪು ಸುಲ್ತಾನ್ ಅವರ ತಾಯಿ. ಅರ್ಥ ಆಯ್ತಾ ಸ್ನೇಹಿತರೆ? ಈ ಜನ್ಮನಾಮ ಏನಿದೆ ಅಂತಂದರೆ ಸುಲ್ತಾನ್ ಫತೇಹ ಅಲಿ ಸಾಹೇಬ್ ಅಂತ ಇವರ ಜನ್ಮನಾಮ ಆಗಿರುತ್ತದೆ. ಆವಾಗ ಟಿಪ್ಪು ಸುಲ್ತಾನ್ರಿಗೆ ಒಂದು ಹೆಸರು ಇಡಬೇಕಾಗುತ್ತೆ ಸ್ನೇಹಿತರೆ. ಆಗಿನ ಒಂದು ಕಾಲದಲ್ಲಿ ಒಬ್ಬರು ಸಂತ ಇರ್ತಾರೆ. ಆರ್ಕಟ್ನ ಸಂತ ಟಿಪ್ಪು ಸುಲ್ತಾನ್ ಔಲಿಯಾ ಅಂತ ಅವರ ಒಂದು ಹೆಸರನ್ನ ಇವ್ರಿಗೆ ಇಡ್ತಾರೆ. ಯಾಕಂದರೆ ನಾವು ಅಷ್ಟೇ ಯಾರಾದರೂ ಹಿರಿಕರು ಸ್ಟ್ಯಾಂಡರ್ಡ್ ಆಗಿರೋರ ಹೆಸರನ್ನ ಕರ್ಕೊಳ್ಳೋದು ನಮ್ಮ ಸಂಪ್ರದಾಯಗಳು ಆಗಿರ್ತವೆ. ಆಗಿನ ಒಂದು ಹೈದರ್ ಅಲಿ ಮತ್ತು ಫಾತಿಮಾ ಫಕ್ರಾ ಹುನ್ ನಿಸಾರ್ ಅವರು ನಮ್ಮ ಸಂತರ ಹೆಸರು ಕರಿಬೇಕು ಅಂತೇಳಿ ಸಂತ ಟಿಪ್ಪು ಸುಲ್ತಾನ್ ಔಲಿಯಾ ಅಂತೇಳಿ ನಾಮಕರಣ ಮಾಡ್ತಾರೆ. ಅದು ಬರ್ತಾ 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 ಸಾಲ್ಟ್ ಮಾಡ್ಕೊಂಡು ಸ್ನೇಹಿತರೆ ಟಿಪ್ಪು ಸುಲ್ತಾನ್ ಅಂತ ಅಷ್ಟಕ್ಕೆ ನಿಲ್ಲಿಸ್ಕೋತಾರೆ ತಾವು. ಮತ್ತು ಇವರು ಎಜುಕೇಷನ್ ಮಾಡಿಸ್ಬೇಕಲ್ಲ ಸ್ನೇಹಿತರೆ. ಆವಾಗ ಹೈದರ್ ಅಲಿ ಇವನ್ನ ಶಾಲೆ ಕಳಿಸ್ತಾ ಇರಲಿಲ್ಲ. ಒಬ್ಬರು ಹೆಸರುವಾಸಿಯಾದಂಥ ಶಿಕ್ಷಕರನ್ನ ಮನೆಗೆ ಕರೆಸಿ ಮನೇಲಿ ಇವ್ರಿಗೆ ಶಿಕ್ಷಣ ಕೊಡಿಸ್ತಾರೆ. ಆ ಶಿಕ್ಷಣ ಯಾವ್ಯಾವ ವಿಚಾರದ ಬಗ್ಗೆ ಕೊಡಿಸಿದ್ರು ಅಂತಂದರೆ ಸ್ನೇಹಿತರೆ, ಕುರಾನ್ ಬಗ್ಗೆ ಹೇಳಿದ್ರು, ಇಸ್ಲಾಮಿಕರ ಬಗ್ಗೆ ಮಾಡ್ತಾರೆ, ನ್ಯಾಯಶಾಸ್ತ್ರನ ಕೂಡ ಮಾಡಿಸ್ತಾರೆ, ಶೂಟಿಂಗ್ನಲ್ಲೂ ಕೂಡ ಮಾಡಿಸ್ತಾರೆ, ಫೆನ್ಸಿಂಗು ಮತ್ತು ಕುದುರೆ ಸವಾರಿ, ಇಷ್ಟನ್ನು ಕೂಡ ಇವ್ರಿಗೆ ಶಿಕ್ಷಣದಲ್ಲಿ ಒಂದು ಪಾಠಗಳಾಗಿರ್ತವೆ. ಸಬ್ಜೆಕ್ಟ್ಗಳು, ಇಷ್ಟು ಸಬ್ಜೆಕ್ಟ್ಗಳನ್ನ ಅವರು ಕೊಡಿಸಿರ್ತಾರೆ. ಅದಲ್ಲದೆ ಸ್ನೇಹಿತರೆ, ಇವರು ಸ್ವಂತವಾಗಿ ಕಲ್ತಿರೋ ಭಾಷೆಗಳು ಏನೇನೆಂದರೆ ಅರೇಬಿಕ್ಕು, ಉರ್ದು, ಪರ್ಷಿಯನ್ನು, ಕನ್ನಡ, ಇಂಗ್ಲೀಷ್ ಹಾಗೂ ಸಣ್ಣ ಪುಟ್ಟ ಭಾಷೆಗಳನ್ನ ಕಲ್ತ್ಕೋತಾರೆ. ಇವರು ಹೈದರ್ ಅಲಿಗೆ ಫುಲ್ ಸಪೋರ್ಟಿಂಗ್ ವ್ಯಕ್ತಿಯಾಗಿರ್ತಾರೆ. ಯಾರು? ಟಿಪ್ಪು ಸುಲ್ತಾನ್ ಅವರು. ಯುದ್ಧ ಅಂದರೆ ಸಾಕು, ದಷ್ಟಪುಷ್ಟವಾಗಿದ್ದರು, ಜೋರಾಗಿದ್ದರು. ಯುದ್ಧಕ್ಕೆ ಹೈದರ್ ಅಲಿಗೆ ಬಲಗೆ ಬಂಟಾಗಿ ಸಪೋರ್ಟಿಂಗ್ ಮಾಡ್ತಾಯಿದ್ರು, ಸಹಾಯ ಮಾಡ್ತಾಯಿದ್ರು. ಇದೇ ಅವ್ರಿಗೆ ಕಂಟಿನ್ಯೂ ಆಯಿತು ಸ್ನೇಹಿತರೆ. ಇವರು ದೊಡ್ಡವರ ಮೇಲೆ ಮದುವೆ ಬೇಕಲ್ಲ ಸ್ನೇಹಿತರೆ. ಆವಾಗ ಇವರು ಮದುವೆ ಆಗ್ತಾರೆ. ಇವ್ರಿಗೆ 3 ಮಂದಿ ಹೆಂಡ್ತಿರು ಕೂಡ ಮದುವೆ ಆದರು. ಖದೀಜಾ ಜಮಾನ್ ಬೇಗಂ, ರುಖಿಯಾ ಬಾನು ಮತ್ತು ಸಿಂಧ್ ಸಾಹೇಬ್ ಅಂತ ಹೇಳಿ 3 ಮಂದಿ ಹೆಂಡ್ತಿನ ಮದುವೆ ಆಯ್ತಾರೆ. ಇವರು 3 ಮಂದಿ ಹೆಂಡ್ತಿರಿಗೆ 16 ಮಂದಿ ಮಕ್ಕಳು ಕೂಡ ಆಗ್ತಾರೆ. ಹಿಂಗೆ ಜೀವನ ಸಾಗ್ತಾ ಇರಬೇಕಾದ್ರೆ ಸ್ನೇಹಿತರೆ, ಆಗ ಕ್ಷತ್ರಿಯರಿಗೆ ಇವ್ರುಗಳಿಗೆ ಒಳ್ಳೊಳ್ಳೆ ಹೆಸರು. ಯುದ್ಧ ಅಂದರೆ ಭಾಳ ಏನೋ ಖುಷಿ. ಆವಾಗ 1767ರಿಂದ 69ನೇ ಸಾಲಿನಲ್ಲಿ ಅಷ್ಟರವರೆಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂಥೇಳಿ ನಡೀತದೆ.
ಮತ್ತು ಅಷ್ಟಕ್ಕೆ ಸುಮ್ಮನ್ಗಾನಿಲ್ಲ ಸ್ನೇಹಿತರೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂಥೇಳಿ 1780ರಿಂದ 1784ವರೆಗೂ ಕೂಡ ನಡೀತದೆ. ಆಮೇಲೆ ಕಾಲಕ್ರಮೇಣ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂಥೇಳಿ 1790ರಿಂದ 92ನೇ ಸಾಲಿನವರೆಗೂ ನಡೀತದೆ. ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ರವರು ಪರಾಜಯ ಆಗ್ತಾರೆ. ಆವಾಗ ಸುಮ್ಮನಿಗೆ ಇರಲಿಲ್ಲ ಸ್ನೇಹಿತರೆ, ಏನಾದ್ರು ಒಂದು ಮಾಡಬೇಕಲ್ಲ. ಪುನಃ ತಲೆ ಕೆಡಿಸ್ಕೊಂಡು 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂಥೇಳಿ ಮಾಡ್ತಾರೆ. ಅದು ಬಂದು 1799ರಲ್ಲಿ ನಡೀತದೆ. ಆವಾಗ ಯುದ್ಧ ನಡೀಬೇಕಾದ್ರೆ ಸ್ನೇಹಿತರೆ 4/5/1799ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅವರಿಂದ ಕೊಲ್ಲಲ್ಪಡ್ತಾರೆ, ಅಂದರೆ ಮುಗಿಸ್ಬಿಡ್ತಾರೆ. 4/5/1799ರಲ್ಲಿ ನಿಧನ ಆಗ್ತಾರೆ. ಇವರು ಸ್ನೇಹಿತರೆ ಮೈಸೂರು ಅಡ್ಮಿನ್ ಆಗಿದ್ದಾಗ 22/12/1782ರಲ್ಲಿ ಮೈಸೂರು ಆಡಳಿತಗಾರರಾಗಿರ್ತಾರೆ. ಇವ್ರಿಗೆ ಬೇಟೆಯಾಡೋದು ಅಂದರೆ ಬಹಳ ಖುಷಿ. ಆವಾಗ ಇವರು ಹುಲಿ ಜೊತೆಲಿ ಬೇಟೆ ಆಡಬೇಕಾದ್ರೆ ಸ್ನೇಹಿತರೆ ಕೈನಲ್ಲಿರೋ ಬಂದೂಕ ಕೆಳಗಡೆ ಬಿದ್ದೋಗ್ಬಿಡ್ತದೆ. ಆವಾಗ ಏನು ಮಾಡೋಕ್ಕಾಗ್ತಾಯಿಲ್ಲ, ಗೊತ್ತಾಯ್ತಾಯಿಲ್ಲ ಟಿಪ್ಪು ಸುಲ್ತಾನ್ ಅವ್ರಿಗೆ. ಕೊನೆಗೆ ಸೊಂಟದಲ್ಲಿರುವಂಥ ಖಡ್ಗ ತೆಗೆದು ಹುಲಿನ ಬೇಟೆಯಾಡಿ ಖಡ್ಗದಿಂದ ಸಾಯಿಸಾಕ್ಬಿಡ್ತಾರೆ, ಮುಗಿಸ್ಬಿಡ್ತಾರೆ, ಹುಲಿನ ಕೊಂದಾಕ್ಬಿಡ್ತಾರೆ. ಆವಾಗ ಇವ್ರಿಗೆ ಮೈಸೂರು ಹುಲಿ ಅಂತ ಹೇಳಿ ಒಂದು ಬಿರುದು ಸಿಗುತ್ತೆ. ಮತ್ತು ಇವ್ರಿಗೆ ಮೈಸೂರು ರಾಜ್ಯ ಆಗ ಇದ್ದದ್ದು ಸ್ನೇಹಿತರೆ. ಆವಾಗ ರಾಜ್ಯ ಸಂಕೇತನ ಹುಲಿ ಚಿತ್ರನೇ ಕೊಡ್ತಾರೆ ಇವ್ರಿಗೆ. ಟಿಪ್ಪು ಸುಲ್ತಾನರ ಒಂದು ರಾಜ್ಯ ಸಂಕೇತ ಹುಲಿ ಕೂಡ ಆಗಿರುತ್ತದೆ. ಇವರು ಅನೇಕ ಆವಿಷ್ಕಾರಗಳನ್ನ ಜಾರಿ ತರ್ತಾರೆ ಸ್ನೇಹಿತರೆ. ಏನೇನು ಆವಿಷ್ಕಾರಗಳು ಅಂತಂದರೆ ಹೊಸ ನಾಣ್ಯಗಳು, ಹೊಸ ಚಂದ್ರಯಾನ ಕ್ಯಾಲೆಂಡರ್ಸು, ಹೊಸ ಭೂಖಂಡೆ ಜಾರಿಗೆ ತಂದರು. ಅದು ಅಲ್ಲದೆ ರೈತರಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ರೇಷ್ಮೆ ಉದ್ಯಮದ ಬೆಳವಣಿಗೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಇವರು ಸ್ನೇಹಿತರೆ ಹುಲಿನ ಬೇಟೆ ಆಡಿದ್ರಲ್ಲ ಖಡ್ಗ, ಆ ಖಡ್ಗದ ತೂಕ ಎಷ್ಟಿತ್ತು ಅಂತಂದರೆ 7 kg 400 ಗ್ರಾಮ್ ಇತ್ತು ಸ್ನೇಹಿತರೆ. ಏನು ಸಾಮಾನ್ಯವಾಗಿ 7 kg 400 ಗ್ರಾಮು ಅಂದರೆ ಯಾವಾಗಲೂ ಸೊಂಟದಲ್ಲಿ ಇಟ್ಕೊಂಡು ಓಡಾಡಬೇಕು ಅಂದರೆ ಅದನ್ನು ಇಟ್ಕೊಂಡವ್ರಿಗೆ ಗೊತ್ತಾಗುತ್ತೆ ಅದರ ಕಷ್ಟ ಏನು ಅಂತ. 7 kg 400 ಗ್ರಾಮ್ ಖಡ್ಗ ಯಾವಾಗಲೂ ಅವರು ಹೊರಗಡೆ ಹೋದರೆ ಸೊಂಟದಲ್ಲಿ ಹಾಕೊಂಡು ಹೋಗ್ತಾಯಿದ್ರು. ಇವರು ಸ್ನೇಹಿತರೆ ಯುದ್ಧ ಮಾಡಬೇಕಾದ್ರೆ ಹೆಚ್ಚೆಚ್ಚಿಗೆ ರ್ಯಾಕೆಟ್ಗಳನ್ನ ಬಳಸ್ತಾಯಿದ್ರು ಅಂತಲೂ ಕೂಡ ತಿಳಿದು ಬಂದಿದೆ. ಸ್ನೇಹಿತರೆ ಇಷ್ಟಕ್ಕೆ ಮುಗಿನಿಲ್ಲ ಸ್ನೇಹಿತರೆ ಇವರ ಚರಿತ್ರೆ. ಇವರು ಟಿಪ್ಪು ಸುಲ್ತಾನ್ರವರು ಒಂದು ಲೇಖನ ಬರೆದರು. ಅದು ಖ್ವಾಬ್ನಾಮಾ ಅಂತ ಆ ಲೇಖನದ ಹೆಸರಾಗಿರುತ್ತದೆ. ಟಿಪ್ಪುವಿನ ಗ್ರಂಥಾಲಯದಲ್ಲಿ 2000 ಪುಸ್ತಕಗಳಿದ್ವಂತೆ ಸ್ನೇಹಿತರೆ. ಇದ್ದು ಹೀಗೆ ಇವರು ನಾನು ಹೇಳಿದ್ನಲ್ಲ ಸ್ನೇಹಿತರೆ 4/5/1799ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅವರಿಂದ ಕೊಲ್ಲಲ್ಪಟ್ಟರು ಅಂತ ಹೇಳಿದ್ನಲ್ಲ, ಅದು ಎಲ್ಲಿ ಕೊಂದಾಕಿದ್ರು ಅಂತಂದರೆ ಮಂಡ್ಯ ಜಿಲ್ಲೆಯಾಗಿರುವಂತಹ ಶ್ರೀರಂಗಪಟ್ಟಣದಲ್ಲಿ ಇವ್ರನ್ನ ಕೊಂದಾಕ್ಬಿಟ್ರು. ಆಗೆಲ್ಲ ರಾಜರುಗಳಿಗೆಲ್ಲ ಹೊಟ್ಟೆ ಉರಿ, ಇವ್ರನ್ನ ಕೊಂದರೆ ಇವರ ಒಂದು ಸಾಮ್ರಾಜ್ಯನ ನಾಮ ವಹಿಸ್ಕೊಳ್ಬೇಕು, ಈ ಸಾಮ್ರಾಜ್ಯ ಎಲ್ಲ ನಮ್ಮದಾಗುತ್ತದೆ ಅನ್ನೋದು ಒಂದು ದೇಶಗಳಿರ್ತವೆ ರಾಜ ಮಹಾರಾಜರುಗಳೆಲ್ಲ.
ಕೋಟ ಕೊತ್ತಲೆಗಳು ಎಲ್ಲನೂ ಆಕ್ರಮಿಸ್ಕೊಳ್ಳೋದು, ಏನೇನೇನೋ ಮಾಡೋದು, ಆಯಿತಾ. ಎಷ್ಟು ಸಾಕಾಗಲ್ಲ ಅಂತೇಳಿ ಬೇರೆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗೋದು, ಬೇರೆ ದೇಶದ ಮೇಲೆ ಯುದ್ಧಕ್ಕೆ ಹೋಗೋದು, ಇವೆಲ್ಲ ಮಾಡ್ತಾಯಿರ್ತಾವೆ ಸಾಮಾನ್ಯ. ಇವರು ಕೂಡ ಮಾಮೂಲಿ ಹಳ್ಳಿ ಕಡೆ ನೋಡಿರ್ಬೋದು ನೀವು, ಆ ಜಮೀನುಗಳನ್ನೆಲ್ಲ ವಶಪಡಿಸ್ಕೊಳ್ಳೋದು, ಮನೆಗಳು ವಶಪಡಿಸ್ಕೊಳ್ಳೋದು ಈಗಲೂ ನಡೀತದೆ. ಆದ್ದರಿಂದ ಆಗಲೂ ಹಿಂಗೆ ನಡೀತು. ಆವಾಗ ಲಾರ್ಡ್ ವೆಲ್ಲೆಸ್ಲಿ ಅವರಿಂದ ಕೊಲ್ಲಲ್ಪಟ್ಟರು, ನಿಧನರಾದರು. ಇವರು ಆಗಿನಿಂದ ಟಿಪ್ಪುರವ್ರಿಗೆ ಜಯಂತಿಗಳನ್ನ ಯಾವ ಸರ್ಕಾರನೂ ಕೂಡ ಕೊಟ್ಟಿರಲಿಲ್ಲ. ಏನೋ ಒಂದು ಜ್ಞಾಪಕದಲ್ಲಿ ಇಟ್ಕೊಂಡು ಏನೋ ಹೋಯ್ತಾಯಿದ್ರು, ಅದನ್ನು ಡಿಕ್ಲೇರ್ ಮಾಡಿರಲಿಲ್ಲ ಸ್ನೇಹಿತರೆ. ಇವಾಗ 2015ನೇ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕ ಮುಖ್ಯಮಂತ್ರಿ ಆಗಿದ್ದರು. ಆವಾಗ ಯಾಕೆ ಟಿಪ್ಪು ಜಯಂತಿ ಕೊಡಬಾರ್ದು ಅಂತೇಳಿ ಅವರು ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿನ ಡೇಟ್ ಡಿಕ್ಲೇರ್ ಮಾಡಿದ್ರು. ಆಯಿತು, ಟಿಪ್ಪು ಜಯಂತಿನೂ ಕೂಡ ಸಿಕ್ತು. ಇದು ಟಿಪ್ಪು ಸುಲ್ತಾನ್ ಅವ್ರಿಗೆ 272ನೇ ಜಯಂತಿ ಕೂಡ ಆಗಿರುತ್ತೆ. ಆವಾಗ 2015ರಲ್ಲಿ ಸ್ನೇಹಿತರೆ ಇವ್ರಿಗೆ 272ನೇ ಜಯಂತಿ ಆಚರಿಸಿದ್ರು. ಹೀಗೆ ಅದು ಮುಂದುವರ್ಕೊಂಡು ಹೋಗ್ತಾಯಿದೆ ಸ್ನೇಹಿತರೆ ಜಯಂತಿಗಳು. ಹೋಗಲಿ, ಈ ಟಿಪ್ಪು ಸುಲ್ತಾನ್ ಅವರ ಗ್ರಂಥಾಲಯದಲ್ಲಿ 2000 ಪುಸ್ತಕಗಳಿದ್ದು ಅಂತೇಳಿ ಮೊದಲು ಹೇಳಿದ್ವಿ ಸ್ನೇಹಿತರೆ. ಸರಿ, ಈ ಮುಸ್ಲಿಮ್ನವರು ಯಾವ ಕುಟುಂಬಕ್ಕೆ ಸೇರಿದ್ರು ಅಂತಂದರೆ ಸ್ನೇಹಿತರೆ, ಜಾಟ್ ಕುಟುಂಬ ಅಂತ. ಟಿಪ್ಪು ಸುಲ್ತಾನ್ ಅವರ ಒಂದು ಕುಟುಂಬ ಹೆಂಗಿತ್ತು, ಎಲ್ಲಿ ಯಾವುದು ನಾವು ಏನು ನಾಯಕ ಪರಿವಾರ ಅದು ಅಂತ ಕರಿತೀವಿ, ಹಾಗೆ ಇವರು ಮುಸ್ಲಿಮಲ್ಲಿ ಜಾಟ್ ಕುಟುಂಬ ಅಂತ ಹೇಳಿ ಇವರು ಸೇರಿದವರು. ಸ್ನೇಹಿತರೆ, ಈ ವಿಡಿಯೋನ ನೋಡಿದ್ರಿ. ಈ ವಿಡಿಯೋದಲ್ಲಿ ನಿಮಗೆ ಏನು ಅನುಭವ ಆಯಿತು, ಇದರಿಂದ ಈ ವಿಡಿಯೋದಿಂದ ನೀವು ಏನು ತಿಳ್ಕೊಂಡ್ರಿ? ನಾನು ಹೇಳಿರೋ ವಿಡಿಯೋ ನಿಮಗೊಂದು ಸ್ವಲ್ಪನಾರು ಅರ್ಥ ಆಗಿದ್ದರೆ, ನನ್ನ ವಿಡಿಯೋದಲ್ಲಿ ಏನಾದರೂ ಲೋಪದೋಷ ಸಂಭವಿಸಿದರೆ ನೀವು ಅದನ್ನು ಪತ್ತೆ ಮಾಡಿದರೆ ನಮಗೆ ಖಂಡಿತ ನಿಮ್ಮ ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಲೇಬೇಕು ಸ್ನೇಹಿತರೆ. ಯಾಕಂದರೆ ನಾನು ಭಾಳ ಕಷ್ಟಬಿದ್ದು ಮಾಡಿದ್ದೀನಿ ವಿಡಿಯೋನ. ಆದ್ದರಿಂದ ನೀವು ಇದನ್ನು ನಮಗೆ ಕಮೆಂಟ್ ಮುಖಾಂತರ ಹಾಕಬೇಕಾಗುತ್ತೆ ಸ್ನೇಹಿತರೆ. ಖಂಡಿತ ಹಾಕಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ನೇ ಕಾಯ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಇಲ್ಲಾಂದರೆ ನಮಗೆ ವಿಡಿಯೋ ಮಾಡೋಕ್ಕೆ ಮನಸ್ಸಾಗಲ್ಲ ಸ್ನೇಹಿತರೆ. ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಮೇಲೆ ನಾವು ಯೂಟ್ಯೂಬರ್ಸ್ಗಳು ನಿಂತಿರೋದು. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ಭಾಳ ಒಳ್ಳೆಯದು ಸ್ನೇಹಿತರೆ. ಬಾಯ್ ಹಿಂದ್, ಜೈ ಕರ್ನಾಟಕ.